ಶೋಭಿತ್ ಹಲಸಿನ ಹೋಳಿಗೆ ಅಂತ ಹೇಳಿ ತುಂಬ ಸಫರ್ ಆಗಿದ್ದೀವಿ. ಈ ಹೋಳಿಗೆ ಬಿಸ್ನೆಸ್ನ ಶುರು ಮಾಡಿದ ಮೇಲೆ ನಾವು 75% ಬದುಕಿದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಹಲಸಿನ ಹೋಳಿಗೆ ಅಂತ ಶುರು ಮಾಡಿದ್ದದು ನಾವೇ. ಮಂಗಳೂರಿನ ಈ ದಂಪತಿಯ ಪರಿಶ್ರಮ ಮತ್ತು ಆತ್ಮವಿಶ್ವಾಸದ ಕತೆ ಇಂದು ಅನೇಕರಿಗೆ ಸ್ಫೂರ್ತಿಯಾಗಿದೆ. 2017ರಲ್ಲಿ ಶೋಭಿತ್ ಹಲಸಿನ ಹೋಳಿಗೆ ಎಂಬ ಹೆಸರಿನಲ್ಲಿ ಹೋಳಿಗೆಯನ್ನ ತಯಾರಿಸಲು ಆರಂಭಿಸಿದ ಈ ದಂಪತಿಗಳು ಹೊಸ ರುಚಿಯನ್ನ ಪರಿಚಯಿಸುವ ಮೂಲಕ ಜನರ ಗಮನವನ್ನ ಸೆಳೆದಿದ್ದಾರೆ. ಹಲಸಿನ ಹೋಳಿಗೆ, ಪೈನಾಪಲ್ ಹೋಳಿಗೆ, ಮಾವಿನ ಹೋಳಿಗೆ, ಕ್ಯಾರೆಟ್ ಹೋಳಿಗೆ ಹಾಗೂ ಗೆಣಸಿನ ಹೋಳಿಗೆ ಸೇರಿದಂತೆ ವಿಭಿನ್ನ ಬಗೆಯ ಹೋಳಿಗೆಗಳನ್ನು ತಯಾರಿಸಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ವಿಶೇಷ ಗುರುತನ್ನ ಪಡೆದಿದ್ದಾರೆ. ಸರ್, ಇದು 2017ನೇ ಇಸ್ವಿಯಿಂದ ಮಾಡಿದ್ದು. 2017ಕ್ಕೆ ನಾವು ಶುರು ಮಾಡಿದ್ದು ಶೋಭಿತ್ ಹಲಸಿನ ಹೋಳಿಗೆ ಅಂತ ಹೇಳಿ. ಸ್ಟಾರ್ಟಿಂಗ್ ನಾನು ಬೇಳೆ ಹೋಳಿಗೆ ಮಾಡ್ತಾಯಿದ್ದೆ, ಕಡಲೆಬೇಳೆ ಹೋಳಿಗೆ, ತೆಂಗಿನಕಾಯಿ ಹೋಳಿಗೆ. ಮತ್ತು ಒಂದ್ಸಲ ನಾನು ಹಲಸು ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಫಸ್ಟ್ ಟೈಮ್ ನಾನು ಮಾಡಿದ್ದು ಕೃಷಿ ಸಾವಯವ ಬಳಗದಲ್ಲಿ, ನಮ್ಮ ಮಂಗಳೂರು. ಅಲ್ಲಿ ಬೇಳೆ ಹೋಳಿಗೆ ಒಂದು ಸ್ಟಾರ್ಟಿಂಗ್ ಮಾಡುವಾಗ ಹಲಸಿನ ಮೇಳ ಅಂತ ಬಂದಾಗ ಹಲಸಿನ ಹೋಳಿಗೆ ಮಾಡಿ ಅಂತ ಅವ್ರು ಕೇಳಿದರು. ನನಗೆ ಟ್ರಯಲ್ ಮಾಡಿದೆ. ಅದು ಫಸ್ಟ್ ಮಾಡುವಾಗ ಸ್ವಲ್ಪ ನಮಗೆ ಗೊತ್ತಿರಲಿಲ್ಲ ಹೋಳಿಗೆ ಹೇಗೆ ಮಾಡೋದು, ಹಲಸಿನ ಹೋಳಿಗೆ ಅಂತ. ಸ್ವಲ್ಪ ನಮಗೆ ಹೇಗೆ ಅಂದರೆ ಹೋಳಿಗೆ ಮಾಡಲಿಕ್ಕೆ ನನಗೆ ಗೊತ್ತಿತ್ತು, ಒಳ್ಳೆ ಹೋಳಿಗೆ ಎಲ್ಲ ಬೇರೆ ಬೇರೆ ಹೋಳಿಗೆಗಳು ಮಾಡಲಿಕ್ಕೆ. ಹಲಸಿನ ಹೋಳಿಗೆ ಟ್ರೈ ಮಾಡಿದ್ದು ನಾವು ಮಾಡಲಿಕ್ಕೆ. ಫಸ್ಟ್ ಟೈಮ್ ನಾವು ಸಾವಯವ ಬಳಗದಲ್ಲೇ ಹೋಳಿಗೆ ಮಾಡಿದ್ದು ಹಲಸಿನ ಹೋಳಿಗೆಯನ್ನು. ಈಗ ಹಲಸಿನ ಹೋಳಿಗೆ, ಪೈನಾಪಲ್ ಹೋಳಿಗೆ, ಮಾವಿನ ಹಣ್ಣಿನ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, ಗೆಣಸಿನ ಹೋಳಿಗೆ, ಪಪ್ಪಾಯ ಹೋಳಿಗೆ ಮತ್ತು ನವಣೆ ಹೋಳಿಗೆ, ಮಿಲೆಟ್ ಇದು ನವಣೆ ಹೋಳಿಗೆ, ಸಿರಿಧಾನ್ಯದಲ್ಲಿ ನವಣೆ ಹೋಳಿಗೆ ಸ್ಟಾರ್ಟ್ ಮಾಡಿದ್ದೇವೆ. ಮತ್ತು ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ ನಾರ್ಮಲಿ ಮಾಡ್ತೇವೆ ನಾವು. ಸ್ಪೆಷಲ್ ಹಲಸಿನ ಹೋಳಿಗೆ ಸರ್ ಎಲ್ಲ ಮಾಡಿದ ಈಗ ಶುರು ಮಾಡಿದ್ದಾರೆ. ಫಸ್ಟ್ ನಾವು ಲಾಂಚ್ ಮಾಡಿದೆ ಹಲಸಿನ ಹೋಳಿಗೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಹಲಸಿನ ಹೋಳಿಗೆ ಅಂತ ಶುರು ಮಾಡಿದ್ದದು ನಾವೇ, ಶೋಭಿತ್ ಹಲಸಿನ ಹೋಳಿಗೆ ತಂಡದವರು. ಲಾಕ್ಡೌನ್ ಟೈಮಲ್ಲಿ ನಾನು ಅಂಗಡಿಗೆ ಆ ಟೈಮಲ್ಲಿ ಯಾವುದೂ ಮೇಳಗಳಿರಲಿಲ್ಲ. ನಾನಾಗ ಅಂಗಡಿಗೆ ಮಾಡಿಕೊಡ್ತಾಯಿದ್ದೆ. ಮನೆಯಿಂದನೇ ಮಾಡಿ ನಾನು ಶಾಪಿಗಳಿಗೆ, ನಮ್ಮ ಹತ್ತಿರ ಅಂಗಡಿ ಶಾಪ್ಗಳಿಗೆಲ್ಲ ಕೊಡ್ತಾಯಿದ್ದೆ ಮಾಡಿ, ಪ್ಯಾಕೆಟ್ ಮಾಡಿ. ಹಾಗೆ ಒಳ್ಳೆದಿತ್ತು ಸರ್, ಒಳ್ಳೆ ಬಿಸ್ನೆಸ್ ಇತ್ತು. ಮತ್ತು ಕೆಲವರೆಲ್ಲ ಫೋನ್ ಮಾಡೆಲ್ಲ ತರಿಸ್ಕೊಳ್ತಾಯಿದ್ರು ಹೋಳಿಗೆನ. ನನ್ನ ಹಸ್ಬೆಂಡ್ ಒಳ್ಳೆ ಸಪೋರ್ಟಿಂಗ್ ಆಗಿದ್ದಾರೆ. ನನಗೆ ಕಾಂಟ್ಯಾಕ್ಟ್ ನಂಬರ್ ಇದೆ. ಮತ್ತು ಕೆಲವರೆಲ್ಲ ಫೋನ್ ಮಾಡಿ ತರಿಸ್ಕೊಳ್ತಾರೆ. ಮತ್ತು ಕೆಲವರೆಲ್ಲ ಫಂಕ್ಷನ್ಗಳಿಗೆ ಬಂದು ಲೈವ್ ಮಾಡಿಕೊಡಿ ಅಂತ ಹೇಳ್ತಾರೆ, ಮಾಡಿಕೊಡ್ತೇವೆ. ಮದುವೆಗೆ, ಉಪನಯನ ಆ ಥರದಕ್ಕೆಲ್ಲ ಕರೀತಾರೆ, ಬಂದು ಮಾಡಿ ಅಂತೇಳಿ ಮಾಡಿಕೊಡ್ತೇನೆ. ಇದೆ ಸರ್, ಲಾಭ ಇದೆ, ಒಳ್ಳೆಯದಾಗಿದೆ. ಜೀವನ ನಮಗೆ ಒಂದು ಟೈಮಲ್ಲಿ ತುಂಬ ಸಫರ್ ಆಗಿದ್ರಿ ನಾವು, ಬದುಕೆ ಅಂತ ಹೇಳಿದರೆ ತುಂಬ ಸಫರ್ ಆಗಿದ್ದೀವಿ. ಈ ಹೋಳಿಗೆ ಬಿಸ್ನೆಸ್ನ ಶುರು ಮಾಡಿದ ಮೇಲೆ ನಾವು 75% ಬದುಕಿದ್ದೀವಿ. ಗೇರು ಹಣ್ಣಿನ ಹೋಳಿಗೆ, ಹೌದು ಖಂಡಿತ. ಮೊನ್ನೆ ಲಾಸ್ಟ್ ಟೈಮ್ ಕದ್ರಿ ಪಾರ್ಕಲ್ಲಿ ಗೇರು ಹಣ್ಣಿನ ಮೇಳ ಅಂತ ಮಾಡಿದರು. ಅಲ್ಲಿ ಗೇರು ಹಣ್ಣಿನ ಹೋಳಿಗೆ ಫಸ್ಟ್ ಟೈಮ್ ಮಾಡಿದ್ದು ನಾವು. ನನ್ನ ಹೆಸರು ಲಕ್ಷ್ಮೀ ಚಿದಾನಂದ ಆಚಾರ್ಯ, ಮೂಡ್ಶೆಡ್. ಇಂದು ಲಕ್ಷ್ಮೀ ಚಿದಾನಂದ ಆಚಾರ್ಯ ಅವರು ಪತಿಯ ಸಹಕಾರದೊಂದಿಗೆ ಮನೆಯಲ್ಲಿಯೇ ಹೋಳಿಗೆ ತಯಾರಿಸಿ ಆನ್ಲೈನ್ ಮೂಲಕ ಮಾರಾಟ ಮಾಡುತ್ತಿದ್ದಾರೆ. ಪರಿಶ್ರಮ, ಗುಣಮಟ್ಟ ಮತ್ತು ಗ್ರಾಹಕರ ವಿಶ್ವಾಸವೇ ಇವರ ಯಶಸ್ಸಿನ ಗುಟ್ಟು. ಸಣ್ಣ ಪ್ರಯತ್ನದಿಂದ ಆರಂಭವಾದ ಈ ಉದ್ಯಮ ಇಂದು ಅನೇಕರಿಗೆ ಮಾದರಿಯಾಗಿ ಬೆಳೆದಿದ್ದು ದಂಪತಿಯ ಶ್ರಮಕ್ಕೆ ಉತ್ತಮ ಪ್ರತಿಫಲ ದೊರೆಯುತ್ತಿದೆ.